ಆಗಸ್ಟ್ ಬಯಸುತ್ತಾ ಸೊ ಇವತ್ತಂದ್ರೆ ಬೆಳಗಾವಿ ಜಿಲ್ಲಾ DCC ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು. ಸೊ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ಅಂದ್ರೆ ಆದೇಶ ಮೇರೆಗೆ ಅವ್ರ ಜೊತೆ ಚರ್ಚೆ ಮಾಡಿ ಎಲ್ಲ ನಮ್ಮ ಆಡಳಿತ ಮಂಡಳಿ 13 ಜನ ಸದಸ್ಯರನ್ನ ಜೊತೆ ಚರ್ಚೆ ಮಾಡಿ ಇವತ್ತು ತಮಗೂ ಅವರಿಗೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದಾರೆ. ಅಂದರೆ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಅವರು, ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಗವಾಡ ಶಾಸಕರ ಮಾನ್ಯ ರಾಜು ಕಾಗೆ ಅವ್ರನ್ನ ನಾಮಿನೇಷನ್ ಮಾಡಿದ್ರು. 2 ನಾಮಿನೇಷನ್ ಬಂದವ್ರಿ. ಅಂದರೆ 2 ಅವಿರೋಧ ಆಯ್ಕೆ ಆದಂಗೆ ಅಂತೇಳಿ ಅಂದರು. 3 ಗಂಟೆಗೆ ಅದರದೊಂದು ಮೀಟಿಂಗ್ ಆಗ್ತೈತಿ. ಅದಕ್ಕೆ ನಾವೆಲ್ಲ ಚುನಾವಣೆಗಿಂತ ಮುಂಚೆನೂ ಮಾಧ್ಯಮ ಸ್ನೇಹಿತರ ಮುಖಾಂತರ ಜಿಲ್ಲೆ ಜನತೆಗೆ, ರೈತರಿಗೆ, ಗ್ರಾಹಕರಿಗೆ, ನೌಕರಸ್ಥರಿಗೆ ಏನು ಭರವಸೆ ಕೊಟ್ಟಿದ್ವಿ ಅಂದ್ರೆ DCC ಬ್ಯಾಂಕ್ ನಮ್ಮದ ಗುಂಪಿಂದ ಅಂದ್ರೆ ನಾವು ಜೊಲ್ಲೆ ಅವ್ರು ಕೂಡಿ ಏನೊಂದು ಪ್ಯಾನಲ್ ಮಾಡಿದ್ದೀವಿ. ಆ ಗುಂಪಿಗೆ ಬಹುಮತ ಬರ್ತೈತಿ. ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರು ಆಗ್ತಾರೆ ಮೊದಲು ಹೇಳಿದ್ದು. ಅದೇ ಪ್ರಕಾರ ನಾವು ಆವಾಗ ಒಂದು ಮಾತು ಕೊಟ್ಟಿದ್ದು, ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಎರಡೂ ನಾವು ಲಿಂಗಾಯತ ಸಮುದಾಯಕ್ಕೆ ಕೊಡ್ತು ಅಂದಿದ್ದು. ಅದರ ಪ್ರಕಾರ ನಮ್ಮ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡಿದ್ದೀವಿ. ಅಂದ್ರೆ ನಾನು ತಮ್ಮ ಮುಖಾಂತರ ಇವತ್ತು ಏನು ಹೇಳ್ತೇನೆಂದ್ರೆ, ಸೊ ಮುರುಗೋಡು ಮಾಂತದ್ದನ ಆಶೀರ್ವಾದ ಬ್ಯಾಂಕಿಗೆ 100 ವರ್ಷ ಆತ್ರಿ. ಈಗ 100ನೇ ಶತಮಾನೋತ್ಸವದಾಗ ನಾವು ನಡೀತಾ ಇದ್ದೀವಿ. ಆದರೆ ದೇವ್ರ ಇಚ್ಛೆ ಪ್ರಕಾರ ದೇವ್ರು ಯಾವಾಗ ಒಳ್ಳೆಯವ್ರು ಬರಬೇಕು ಬ್ಯಾಂಕ್ನಾಗ. ಒಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ. 2004ರಾಗ ನಮ್ಮ ದೇಶಕ್ಕೆ ಅಚಾನಕ್ ಒಬ್ಬ ವರ್ಲ್ಡ್ ಬೆಸ್ಟ್ ಎಕನಾಮಿಸ್ಟ್ ಪ್ರೈಮ್ ಮಿನಿಸ್ಟರ್ ಆದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್. ಇವತ್ತು ನಮ್ಮ ಬ್ಯಾಂಕಿಗೆ ಬೆಸ್ಟ್ ಆರ್ಥಿಕ ತಜ್ಞರು ಎಕನಾಮಿಸ್ಟ್ ಅಂತಂದರೂ ತಪ್ಪಾಗಲಿಕ್ಕಿಲ್ಲ. ಅಣ್ಣಾಸಾಹೇಬ್ ಜೊಲ್ಲೆ ಅವರಿಗೆ ಮುರುಗೋಡು ಮಾಂತಜನ ಆಶೀರ್ವಾದದಿಂದ ಅಧ್ಯಕ್ಷ ಆಗುವಂಥ ಅವಕಾಶ ಸಿಕ್ತಂದ್ರೆ ಇಟ್ಟು ದಿವಸ ಎಲ್ಲರೂ ಬ್ಯಾಂಕ್ನಾಗ ಕೂತು ರಾಜಕಾರಣ ಮಾಡಿ ಬ್ಯಾಂಕ್ ನಡೆಸ್ತಿದ್ರು. ಆದರೆ ಇವತ್ತೊಬ್ರು ನಮಗಿಂಥ ಅಧ್ಯಕ್ಷ ಸಿಕ್ಕಾರಲ್ಲ ರೀ. 5 ವರ್ಷೊಳಗೆ ಅಂದ್ರೆ ಈ ಥರ ಚಿತ್ರ ಬದಲಾಗಿ, ಯಾಕಂದ್ರೆ ಹಣಕಾಸಿನ ಬಗ್ಗೆ ಆರ್ಥಿಕ ಬಗ್ಗೆ ಸಿಕ್ಕಾಪಟ್ಟೆ ಅನುಭವ ಇರೋದ್ರಿಂದ ಅಂಥ ಅಧ್ಯಕ್ಷ ಸಿಕ್ಕದ್ದು ನಮ್ಮೆಲ್ಲರೂ ಸೌಭಾಗ್ಯ ಮತ್ತು ನಮ್ಮ ರೈತರ ಸೌಭಾಗ್ಯ. ಒಳ್ಳೆಯ ದೃಷ್ಟಿಯಿಂದ ನಡ್ಸ್ಕೊಂಡು ಹೋಗುವಂಥ ಸಂಪೂರ್ಣವಾದಂಥ ಎಲ್ಲ ಭರವಸೆ ಐತಿ. ಅವ್ರ ಅಧ್ಯಕ್ಷರಾಗಿದ್ದರು ಬ್ಯಾಂಕಿನ ಭಾಳ. ಅದಕ್ಕೆ ನಾನು ತಮ್ಮ ಮುಖಾಂತರ ಜಿಲ್ಲೆ ರೈತರಿಗೆ, ಗ್ರಾಹಕರಿಗೆ, ನೌಕರ ಡಿಪಾಸಿಟ್ರಿಗೆ ಒಂದು ಮನವಿ ಮಾಡ್ತೀನಿ. ಯಾಕಂದರೆ ಭಾಳ ಜನ ಎಲ್ಲ ವಾಟ್ಸಪ್ಪಲ್ಲಿ ಸುಮಾರು 1000 ಕೋಟಿ ಡಿಪಾಸಿಟ್ ವಿಡ್ರಾವಲ್ ಆಗೈತೆ ಅಂತೇಳಿ ಎಲ್ಲ ಪ್ರಚಾರ ಮಾಡ್ತಿದ್ರು. ತಮಗೆ ಹೇಳ್ತೀನಿ, ಪ್ರತಿ ವರ್ಷ ಬ್ಯಾಂಕಲ್ಲಿ ಈ ಟೈಮಲ್ಲಿ 700 ಕೋಟಿಯಿಂದ 800 ಕೋಟಿ ವಿಡ್ರಾ ಆಗ್ತಿತ್ತು. ಡಿಸೆಂಬರ್ನಿಂದ ಮಾರ್ಚ್ ಒಳಗೆ ಮತ್ತೆ ಜಮಾ ಆಗ್ತಿತ್ತು. ಈ ಸಲ ಒಂದು 300 ಕೋಟಿ ಜಾಸ್ತಿ ವಿಡ್ರಾ ಆಯಿತು ಡಿಪಾಸಿಟ್. ಅದಕ್ಕೆ ಎಷ್ಟು ಅಪಪ್ರಚಾರ ಮಾಡಿರಿ ಅಂದ್ರೆ, ಜಾರಕಿಹೊಳಿ ಅವ್ರ ಕಡೆ ಬ್ಯಾಂಕ್ ಹೋಗ್ತಿದ್ವಿ, ಬ್ಯಾಂಕ್ ಮುಳುಗ್ತೈತೆ ಅಪಪ್ರಚಾರ ಮಾಡಿ ಯಾಕಂದ್ರೆ ಪಾಪಕ್ಕೆ ತಪ್ಪು ಸಂದೇಶ ಕೊಟ್ಟು 700-800 ಆಗೋಲ್ಲ, ಒಂದು 250 ಕೋಟಿ ಹೆಚ್ಚಿಗೆ ಡಿಪಾಸಿಟ್ ವಿಡ್ರಾ ಆಯ್ತು. ಯಾಕಾಯ್ತಂದ್ರೆ ಗೋಲ್ಡ್ ರೇಟ್ ಜಾಸ್ತಿ ಆಗೋದ್ರಿಂದ ಜನ ಬ್ಯಾಂಕ್ ದುಡ್ಡು ತಗೊಂಡು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ರು. ಅದಕ್ಕೆ ಇದೆಲ್ಲ ಸುಳ್ಳು ಐತಿ. ಅದಕ್ಕೆ ಯಾರು ಡಿಪಾಸಿಟ್ರು ರೈತರು ಯಾರೂ ಅಂಜಕ್ಕೆ ಹೋಗ್ಬೇಡ್ರಿ. ಬ್ಯಾಂಕ್ ಗಟ್ಟಿ ಆಗೈತಿ. ನಾಳಿದ ಅಂದರೆ ನಮ್ಮ ಬೆಳಗಾವಿ ಜಿಲ್ಲಾ ಡಾಕ್ಟರ್ ಮನಮೋಹನ್ ಸಿಂಗ್ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರ ಕಡೆ ಬ್ಯಾಂಕ್ ಬಂದೈತಿ. ಯಾರೂ ಅಂಜಬೇಡ್ರಿ. ಬೆಸ್ಟ್ ಬ್ಯಾಂಕ್ ಇರ್ತೀವಿ. ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ನಮ್ಮ ಕನಸು ಇಷ್ಟ ಐತಿ. 10 ವರ್ಷ ಈ ಬ್ಯಾಂಕನ್ನ 6,500 ಕೋಟಿ ಇದ್ದಂಥ ಡಿಪಾಸಿಟ್ನ 10,000 ಕೋಟಿಗೆ ಒಯ್ಯಬೇಕು. ಅವ್ರು ನಿನ್ನೆ ನಾವು ರಾತ್ರಿ 5 ವರ್ಷಗಂತಾರೆ. ಅವ್ರು 10 ಬೇಡ, 5 ವರ್ಷೊಳಗೆ. ಆಮೇಲೆ ನಿನ್ನ ರಾತ್ರಿ ನಾವು ಕುಂತು ಮಾತಾಡಿದಾಗ ಅವ್ರು ಅದ ಅಂದ್ರೆ ಮಂಗಳೂರದಾಗ ಅಂದರೆ DCC ಬ್ಯಾಂಕ್ ರಾಜ್ಯದಾಗ ನಂಬರ್ 1 ಐತಿ. ನಾವು ಮೊದಲು ನಮ್ಮ ಕರ್ನಾಟಕದಾಗ DCC ಬ್ಯಾಂಕ್ ನಂಬರ್ 1 ಮಾಡುವಂಥ ಇಂಥ ಅನೇಕ ಇದನ್ನೆಲ್ಲ ಅಂದರೆ ಯೋಜನೆ ಇಟ್ಕೊಂಡು ಮಾಡಿದಾರು. ಅದಕ್ಕೆ ನಾವೆಲ್ಲರೂ ಉಸ್ತುವಾರಿ ಸಚಿವರು, ಎಲ್ಲರೂ ಶಾಸಕರು, ಜಿಲ್ಲೆ ಶಾಸಕರು ಎಲ್ಲರೂ ಸಹಕಾರ ಕೊಡ್ತಂದಿದ್ರು. ಅದಕ್ಕೆ ಚುನಾವಣೆ ನಾವು ಮಾಡೋದಿದ್ದು ಜೋರಾಗಿ ಚುನಾವಣೆ ಮಾಡಿದೆವು. ಚುನಾವಣೆ ಮುಗಿತು. ಈಗ ಎಲ್ಲನೂ ವಿಶ್ವಾಸ ತೊಗೊಂಡು ಚಲೋ ಬ್ಯಾಂಕ್ ನಡಿ ಬೆಳಗಾವಿ ಜಿಲ್ಲೆ ರೈತರಿಗೆ, ಗ್ರಾಹಕರಿಗೆ, ನೌಕರ ಒಳ್ಳೆ ಆಗುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಮತ್ತೇನು ಕೇಳಿದ್ರೆ ಕೇಳಿ. ಕೆಲಸ ಮಾಡಿದ್ರು ಡೈರೆಕ್ಟರ್ಗಳಿಗೆ, ಅಂದ್ರೆ ಅವರ ಬೇರೆ ಕಡೆ ಸೆಳೆಯುವಂತ ಪ್ರಯತ್ನ ನಡೀತು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ನವರತ್ನ ತೇಲ್ ಹಚ್ಚದ ಅಲ್ಲಲ್ಲ, ಈಗ ನೋಡ್ರಿ, ರಾಜಕಾರಣದಾಗ ನಮ್ಮ ವಿರೋಧಿಗಳಿಗೆ ಸುಮ್ಕೊಂಡು ಅನ್ನಕ್ಕೂ ಆಗೋದಿಲ್ಲ ರೀ. ಅವರು ರಾಜಕಾರಣ ಮಾಡೋರಿ, ಅವರು ತಮ್ಮ ಪ್ರಯತ್ನ ಎಫರ್ಟ್ ಮಾಡ್ತಾರೋ. ಈಗ ನಮ್ಮ ಕೆಲಸ ನಾವು ಅವ್ರು ನೀವು ಹಂಗ್ಯಾಕೆ ಮಾಡಿರಿ, ಅವ್ರಿಗೆ ಯಾಕೆ ಫೋನ್ ಮಾಡಿರಿ, ಅವ್ನಾಗ ಹೇಳಿ ಅನ್ನಕ್ಕೆ ತಪ್ಪಾಗಲ್ಲ. ರಾಜಕಾರಣ ಅವರು ಮಾಡ್ತಾರೋ, ನಾವು ಮಾಡ್ತೀವಿ. ಇವತ್ತು ನಾವು ಸಕ್ಸಸ್ ಆಗಿದ್ದೀವಿ. ಭಾಳ ವರ್ಷ ನಂತರ ಏನೆಲ್ಲ 30 ವರ್ಷ ನಂತರ ಹೋರಾಟ ಮಾಡಿ ಬ್ಯಾಂಕ್ ಕೈಯಾಗಿ ತೊಗೊಂಡಿದ್ವಿ. ಅಂದರೆ ನಾ ಇಷ್ಟ ನನ್ನ ಆಸೆ ಐತಿ. ಅಣ್ಣಾಸಾಹೇಬ್ ಜೊಲ್ಲೆ ಅವರು, ರಾಜು ಕಾಗೆ ಅವರು ಕೂಡಿ ಬ್ಯಾಂಕನ್ನು ಈಗೇನು ಮೊದಲು ನಡೆಸಿರಲ್ಲ ರೀ, ಅಂದರೆ ನಡೆಸಿದಂಥ ಕೆಲವೊಂದು ತಾಲೂಕುಗಳು ಅವನ ಹೆಸರು ಮರೆಸಿ ಒಳ್ಳೆ ಕೆಲಸ ಮಾಡ್ತಾರೋ. ಮತ್ತು ರಾಜಕಾರಣದಾಗ ಇವೆಲ್ಲ ನಡೆದು ಅದಕ್ಕೆಲ್ಲ ಭಾಳ ನಾವು ತಲೆ ಕೆಡಿಸ್ಕೋಬೇಕು. ಇಲ್ಲ ಆ ಥರ ಇಲ್ಲ. ಈಗ ಸದ್ಯಕ್ಕೆ ನೋಡಿ ನಾವು ಏನು ಮಾಡಿದಂದ್ರೆ, ಒಂದು ಅಧ್ಯಕ್ಷ ಸ್ಥಾನ ನೋಡಿ ಹೋದ ಸಲ ನಾವು 13 ಜನ BJP ಡೈರೆಕ್ಟ್ ಇದ್ದರು. ಉಸ್ತುವಾರಿ ಸಚಿವರು ಹೇಳಿದ್ರೆ ಅಪ್ಪಸಾಹೇಬ್ ಕುಲಗೋಡೆ ಅವ್ರನ್ನ ಕಾಂಗ್ರೆಸ್ ಅವ್ರನ್ನ ಅಧ್ಯಕ್ಷ ಮಾಡಿದ್ವು. ನಮ್ಮ ಸೀಟ್ ಹೆಚ್ಚಿದ್ರು. ಇವತ್ತು ಲೆಕ್ಕ ಪ್ರಕಾರ ಮಾಡ್ಕೋತಾರೆ 8-8 ಹೋದ್ವಿ ನಾವು. ಅಂದರೆ BJP 8, ಕಾಂಗ್ರೆಸ್ 8. ಇವತ್ತು ಅವ್ರು ಏನು ಹೇಳಿರಂದ್ರೆ ಅಧ್ಯಕ್ಷ ಸ್ಥಾನ
ನಾವು ಇಟ್ಕೋತೀವಿ ಅಂತ ಅವ್ರಿಗೆ ವಿನಂತಿ ಮಾಡ್ಕೊಂಡು ಹ್ಞೂ ಅಂದರು. ಉಪಾಧ್ಯಕ್ಷ ಸ್ಥಾನ ಅವ್ರು ಇಟ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಇದ್ರಾಗ ನೋಡಿರಿ ಈ ಕಾಂಗ್ರೆಸ್ ಬಿ ಜೆ ಪಿ ಅದು ಬರೋದಿಲ್ಲ ಕೋಆಪ್ರೇಟಿವ್ ಇರ್ತೈತಿ. ನಾವು ಯಾವ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ. ಬ್ಯಾಂಕ್ ಚಲೋ ನೋಡಿ ವಿಚಾರದಾಗ ಐತಿ. ಸೊ ಅಣ್ಣ ಸಾಹೇಬ್ ಚಲೋ ಅಲ್ಲ, ಅಣ್ಣ ಸಾಹೇಬ್ ಜೊಲ್ಲೆ ನಡೆಸ್ರೆ 10 ವರ್ಷ ಅವರೇ ಇರಲ್ರಿ, ಯಾರು ಬೇಡ ಅಂದ್ರಿ. ತಿಂಗಳ ನಂತರ ಕಾಂಗ್ರೆಸ್ನವರು ಅಧ್ಯಕ್ಷರಾಗ್ತಾರೆ, ಬಿಜೆಪಿ ಉಪಾಧ್ಯಕ್ಷರಾಗ್ತಾರೆ ಅನ್ನುವಂಥದ್ದನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಪ್ರಶ್ನೆಗೆ ಹೇಳ್ತಿರೋದು. ಹಾಂ ಅಲ್ಲ ಅಂದ್ರೆ ಅಲ್ಲ ಈಗ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಮಾಡ್ತಾರೆ. ನನಗೆ ಅನ್ಸಿದ ಮಟ್ಟಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಬ್ಯಾಂಕ್ ನಡ್ಸಕತ್ರ ಬೀಡ್ ಅನ್ನುವಂಥ ಪರಿಸ್ಥಿತಿನೂ ನಿರ್ಮಾಣ ಆಗೋದಿಲ್ಲ. ಯಾಕಂದ್ರೆ ಅಷ್ಟು ಚಲೋ ಬ್ಯಾಂಕ್ ನಡೆಸೋರು. ನಾವೆಲ್ಲ ಭಾಳ ಪ್ಲ್ಯಾನ್ ಮಾಡ್ಕೊಂಡಿರಿ, ಭಾಳ ಪ್ಲ್ಯಾನ್ ಇದ್ದಾವೆ, ಎಲ್ಲ ಹೇಳೋದಿಲ್ಲ ಈಗ ನಾವು ಅವರು. ಸೊ ಬ್ಯಾಂಕನ್ನು ನಿಮ್ಗೆ ನಡೆಸಿ ತೋರಿಸ್ತೀವಿ. ನಾಳೆ ಇದ್ದಂಥ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ಇನ್ನೂ 5 ವರ್ಷಕ್ಕಿಲ್ಪ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತೈತೆ. ನಾನು ಅಲ್ಲಲ್ಲ, ಈಗ ರಾಜು ಕಾಗೇಂದ್ ಯಾವಾಗಲೂ ರೊಟ್ಟಿ ತುಪ್ಪದಾಗ ಬೀಳ್ತೈತೆ ಅವ್ನು ಪಾಟ್ನ. ಅವ್ನು ರೊಟ್ಟಿ ತುಪ್ಪದಾಗ ಬೀಳೋದು ಬಂದ ಪಾಟ್ನ ಅನ್ನ ಪೋಸ್ ಆದ್ರಿ, ಬಂದ ಉಪಾಧ್ಯಕ್ಷ ಅದು ಉಸ್ತುವಾರಿ ಮಂತ್ರಿ ಅವ್ರಿಗೆ ಗೊತ್ತು ಹೆಂಗಾದ್ರು. ಬಟ್ ರಾಜು ಕಾಗೆ ಒಳ್ಳೆ ಮನುಷ್ಯ ಆದರು, ಅವ್ರು ಸಹಕಾರ ಕೊಡ್ತಾರೆ. ಎಲ್ಲರೂ ಏನಿಲ್ಲಾರ ಎಲ್ಲರೂ ಕೂಡಿ ಕೇಸಿತ್ರ ಕಾಂಗ್ರೆಸ್ ಬಿ ಜೆ ಪಿ ಅಂದ್ರೆ ಚೆಂದಂಗೆ ಮಾಡ್ಕೊಂಡು ಹೋಗ್ತಾರೆ. ಈಗ ಮತ್ತೆ ಅಣ್ಣಾ ಸಾಹೇಬ್ ಫೈನಲಿ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಹೆಸರು ಇಟ್ಕೊಂಡು ಜಾರಕಿಹೊಳಿ ಅವರನ್ನ ಕೆಡಿಸುವಂತ ಅಂದ್ರೆ ನಿಮ್ಮ ಹೆಸರನ್ನು ಕೆಡಿಸುವಂತ ಪ್ರಯತ್ನಗಳು ಬಹಳಷ್ಟು ಅದು. ಅವ್ರ ಕಡೆ ಹೋದವರೆಲ್ಲ ಸೋಲಿಸ್ತಾರು, ಅವ್ರು ರೊಕ್ಕ ಕಸ್ಕೊಳ್ತಾರು, ಹಿಂಗೆಲ್ಲ ಅಪಪ್ರಚಾರಗಳಾದವು. ಸೊ ಫೈನಲಿ ಒಂದ್ ಕಡೆ ಅವ್ರನ್ನ ಗೆಲ್ಸಿದ್ರಿ, ಇನ್ನೊಂದ್ ಕಡೆ ಅಧ್ಯಕ್ಷ ಸ್ಥಾನನೂ ಕೊಡಿಸಿದ್ರಿ. ಅಲ್ಲ ನೋಡ್ರಿ, ಈಗ ನಿಪ್ಪಾಣಿ ತಾಲೂಕದ ಇಲೆಕ್ಷನ್ ನಡೆದಾಗ ಎಷ್ಟು ಅಪಪ್ರಚಾರ ಮಾಡ್ರಿ ಅಂದ್ರೆ ಜಾರಕಿಹೊಳಿ ಅವರನ್ನ ಅಣ್ಣಾ ಸಾಹೇಬ್ ಜೊಲ್ಲೆ ಒಂದು ಸೋಲ್ಸಾರತ್ತು ಅಪಪ್ರಚಾರ ಮಾಡ್ರಿ. ಅದನ್ನೂ ಎಲ್ಲರೂ ಬ್ರದರ್ಸ್ ನಿಂತ್ಕೇಶ್ ಅವ್ರಿಗೆ ಸಪೋರ್ಟ್ ಮಾಡಿದ್ವು. ಅಗದಿ ಅವ್ರದ್ದು ಎಫರ್ಟ್ ಇತ್ತು, ಗೆದ್ದು ಬಂದ್ರೆ. ಈಗ ಅವ್ರನ್ನ ಅಧ್ಯಕ್ಷ ಮಾಡೋದಿಲ್ಲ ಹಂಗೆ ಹಿಂಗತ್ತು ಇದನ್ನು ಹೇಳ್ಕೊತ ಬಂದರೆ. ಕರೆ ನಾವು ಬ್ಯಾಂಕ್ ನಡ್ಸೋಕೆ ಇದ್ರಾಗ ಎಲ್ಲ ಆಯ್ಕೆ ನೋಡಿದಾಗ ಯಾರು ಬೆಸ್ಟ್ ಅನ್ನೋದು ನೋಡಿ ಯಾರ ಕಡೆ ಬ್ಯಾಂಕ್ ಕೊಟ್ಟರೆ ಚಲೋ ಆಗ್ತೈತೆ ನಾವು ವಿಚಾರ ಮಾಡಿ ನಮಗೂ. ಯಾಕಂದ್ರೆ ಲಾಂಗ್ ಟೈಮ್ ರಾಜಕಾರಣ ಮಾಡಬೇಕು, ಅದಕ್ಕೆ ಬ್ಯಾಂಕ್ ಉಳಿಬೇಕು, ಬೆಳಿಬೇಕು. ಹಿಂಗೆಲ್ಲ ಒಳ್ಳೆಯವ್ರದಾರೆ. ನಮ್ಮಲ್ಲಿ ಏನೂ ಕೆಡ್ಸೋಕೆ ಅವ್ರು ಏನಾದಾರ್ಲಾರೆ. ಇದಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹೇಳಿ ನಿಮಗೆ ನಾನು ಹೇಳ್ತೇನೆ, ಅವ್ರು ಏನು ಕೆಡ್ಸಕ್ಕೆ ಬಂದರೂ ನಾವು ಕೆಡೋದಿಲ್ಲ, ಗಟ್ಟಿಯಾಗಿರ್ತೀವಿ, ಬ್ಯಾಂಕ್ನೆಲ್ಲ ಮಾಡ್ತೀವಿ ಎಲ್ಲ ನಮ್ಮ. ಯಾಕಂದ್ರೆ ಕಾಂಗ್ರೆಸ್ಸು ಬಿ ಜೆ ಪಿ ಎಲ್ಲ ಹಿರಿಯರು ಅದಾರು, ಎಲ್ಲರೂ ಕೂಡಿಕೆ ಚೆಂದಂಗೆ ಬ್ಯಾಂಕ್ ನಡ್ಸ್ಕೊಂಡು ಹೋಗ್ತಾರೆ. ಅಂದ್ರೆ ಕಾಂಗ್ರೆಸ್ಸಿಂದ ಒಬ್ಬರು ಉಪಾಧ್ಯಕ್ಷ ಮಾಡೋ ಟೈಮ್ದಾಗ ಹಿಂಗೆಲ್ಲ ಹೊಂದಾಣಿಕೆ ಮಾಡಿದ್ರಿ ಇರುವತ್ತಾಕೆ ಈಗ ಎಲ್ಲ ಕಡೆ ಬೋರ್ಡ್ ಆಫ್ ಡೈರೆಕ್ಟರ್ ಐತೆ ಎಲ್ಲ ತಾಲೂಕಿಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಏನು ಎಫೆಕ್ಟ್ ಆಗೋದಿಲ್ಲ, ಡೆವಲಪ್ಮೆಂಟ್ ಏನು ತೊಂದರೆ ಆಗೋದಲ್ಲ ರೀ. ರೈತರಿಗೆ ಮತ್ತು ಸಿಬ್ಬಂದಿಗಳು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಹೊಸ ಪ್ಯಾನೆಲ್ ಬರ್ತದೆ, ಹೊಸ ಅಧ್ಯಕ್ಷರಾಗ್ತಾರೆ. ಈಗ ಅದನ್ನು ಸ್ವಲ್ಪ ಪೆಟ್ಟಿಲ್ಲ, ಡೇ ಬೈ ಡೇ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಮೀಟಿಂಗ್ ಸ್ಟಾರ್ಟ್ ಮಾಡ್ತಾರೋ, ಎಲ್ಲ ಮಾಡ್ತಾರೋ. ಸ್ವಲ್ಪ ಇವತ್ತು ಶುರು ಆಗೈತೆ ರೀ, ಬಟ್ ಒಳ್ಳೇದಾಗ್ತೈತೆ ರೀ. ಕಾಂಗ್ರೆಸ್ ಗೌರ್ಮೆಂಟ್ ಸರ್ ಲಾಸ್ಟ್ ಟೈಮ್ ವಾಪಸ್ ಕುರುಗೋಡಿ ಆಗ್ಬೇಕಾದ್ರೆ ಗೌರ್ಮೆಂಟ್ ಅವ್ರದ್ದು ಹಿಂಗಾಗಿ ನಾವು ಬಿಜೆಪಿ ಆಗಲ್ಲ ಅಂತ ಬಿಟ್ಕೊಟ್ಟಿದ್ವಿ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಶಾಕ್ ಕೊಟ್ಟರು, ಯಾಕಂದ್ರೆ ಸಿದ್ದರಾಮಯ್ಯನವರೇ ಎಂಟ್ರಿ ಆಗಿದ್ರು ಅಂತೇಳಿ ಚರ್ಚೆಗಳಾದವು ಸರ್. ಕಾಂಗ್ರೆಸ್ ಅವ್ರನ್ನೇ ಅಧ್ಯಕ್ಷ ಮಾಡಬೇಕು, ಉಪಾಧ್ಯಕ್ಷ ಮಾಡಬೇಕು ಅಂತೇಳಿ ಸಾಕಷ್ಟು ಚರ್ಚೆಗಳಾದ. ನಿಜಾನ ಸಿದ್ದರಾಮಯ್ಯನವರು ಎಂಟ್ರಿ ಆಗಿದ್ದು ನಿಜ ನೋಡಿರಿ, ಎಲ್ಲ ಸುಳ್ಳು. ಪಾಪ CM ಅವರು ಯಾವುದೂ ಇನ್ವಾಲ್ವ್ ಆಗಿಲ್ಲ. ಅವ್ರಿಗೆ 108 ಕೆಲಸ ಇರ್ತಾವೆ. ಅವ್ರು DCC ಬ್ಯಾಂಕ್ ವಿಚಾರದಾಗ ಪತ್ರಿಕೆಯಲ್ಲಿ ಬರ್ತದ ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಇನ್ವಾಲ್ವ್ ಆಗಿದ್ದಾರೆ. ಯಾರೂ ಇನ್ವಾಲ್ವ್ ಆಗಿಲ್ಲ ರೀ. ಮತ್ತು ಕೋಆಪ್ರೇಟಿವ್ ವಿಚಾರದಾಗ ರೀ ಎಲ್ಲರೂ ಕೂಡೈತೆ. ಅಪೆಕ್ಸ್ ಇರಲಿ, KMF ಇರಲಿ, ಮಾರ್ಕೆಟಿಂಗ್ ಫೆಡರೇಷನ್ ಇರಲಿ, ಎಲ್ಲ ಪಾರ್ಟಿಯವ್ರು ಕೂಡೇ ಮಾಡ್ತಾರೆ. CM ಅವ್ರು ಇನ್ವಾಲ್ವ್ ಆಗಿಲ್ಲ. ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟ್ರನ್ನ ಎಲ್ಲ ವಿಶ್ವಾಸ ತೊಗೊಂಡು ಎಲ್ಲರನ್ನೂ ಶಾಸಕರನ್ನ ವಿಶ್ವಾಸ ತೊಗೊಂಡು ಮಾಡಿದ್ದೀವಿ. ಇದ್ರಾಗ ಏನೂ ಇಲ್ಲ, ಸುಮ್ಮನೆ ರೂಮರ್ ಅವೆಲ್ಲ. 50 ಕೋಟಿ ರೂಪಾಯಿ ಬೆಟ್ಟಿಂಗ್ ಸವಾಲ್ನಲ್ಲಿ ನಾವು ಗೆದ್ದಿದ್ದೀವಿ. ಅವಾಗ ಯಾರು ಬೆಟ್ಟಿಂಗ್ ಹಿಡ್ದಿಲ್ಲಲ್ಲ ರೀ. ನಾವು ಹೇಳಿದ್ವಲ್ಲ, ನಮಗೆ ಕಾನ್ಫಿಡೆನ್ಸ್ ಇತ್ತು. ನಾವು ನೋಡಿರಿ ಜಿಲ್ಲಾ ಮಟ್ಟದಾಗ ಕೆಲವು ಮಂದಿ ತಾಲೂಕದು ಚುನಾವಣೆ ಗೆದ್ದು ಖುಷಿ ಒಳಗದಾರ. ಅವ್ರು ತಾಲೂಕು ಒಳಗೆ ಖುಷಿಯಾಗಿರಲಿ, ಜಿಲ್ಲಾ ಮಟ್ಟದ ಬಂದಾಗ ನಾವು ಬಿಡೋದಿಲ್ಲ, ನಾವು ಗೆಲ್ತೀವಿ ರೀ.